ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಸೀರೆನ ಲಕ್ಷ್ಮಿಗೆ ಉಡಿಸ್ಬೇಕಾದ್ರೆ ನಾನಾ ವಿಧದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಸೀರೆನ ಉಡಿಸ್ತಾರೆ. ಇದು ಸಹ ಒಂದು ತರಹದ ಸೀರೆ ಉಡಿಸೋ ವಿಧಾನ. ಇದಕ್ಕೆ ನಾನು ಮೊದಲು ಸೀರೆ ತೊಗೊಂಡಿದ್ದೀನಿ. ಇದು ತುಂಬ ಸುಲಭವಾದ ವಿಧಾನ, ಬೇಗನೂ ಆಗುತ್ತೆ ಮತ್ತು ನಾವು ಒಂದು 5 ನಿಮಿಷದಲ್ಲಿ ಈ ರೀತಿ ಲಕ್ಷ್ಮಿಗೆ ಸೀರೆನ ಉಡಿಸ್ಬೋದು. ಉಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಸಹ ಈಸಿಯಾಗಿ, ಬಿಗಿನರ್ಸು ಸಹ ಈ ರೀತಿ ಸೀರೆನ ಉಡಿಸ್ಕೋಬೋದು. ಮೊದಲಿಗೆ ಸೀರೆನ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಸೀರೆನ ಈ ರೀತಿ ಅರ್ಧಕ್ಕೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಈ ರೀತಿ ಒಂದು ಚಾಪೆ ಅಥವಾ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನೆರಿಗೆಗಳನ್ನ ನಾವು ಇಟ್ಕೋತಾ ಹೋಗಬೇಕು. ನಾವು ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿರೋದ್ರಿಂದ ಈಸಿನೂ ಸಹ ಆಗುತ್ತೆ ಮತ್ತು ಬೇಗನೂ ಸಹ ನಾವು ಸೀರೆನ ಉಡಿಸ್ಬೋದು. ನೋಡಿ, ಇಲ್ಲಿ ನಾನು ನೆರಿಗೆಗಳನ್ನ ಈ ರೀತಿ ಸಮವಾಗಿ ಇಟ್ಕೋತಾ ಹೋಗ್ತಾ ಇದ್ದೀನಿ. ನೆರಿಗೆಗಳನ್ನ ಈ ರೀತಿ ಹಿಡಿಬೇಕಾದ್ರೆ ಬಟ್ಟೆ ಹಿಂದೆ ಮುಂದೆ ಆದರೆ ನಾವು ಅದನ್ನು ಸರಿ ಮಾಡಿಕೊಂಡು ಸೀರೆ ಸಮವಾಗಿ ಇರೋ ಹಾಗೆ ನೋಡಿಕೊಂಡು ನೆರಿಗೆಗಳನ್ನ ಇಟ್ಕೋಬೇಕು. ನಾವು ಒಂದು 8ರಿಂದ 10 ನೆರಿಗೆಗಳನ್ನ ಹಿಡ್ದಾದ್ಮೇಲೆ ನಾವು ಒಂದು ಬಟ್ಟೆ ಕ್ಲಿಪ್ಪನ್ನ ನೆರಿಗೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಸಮವಾಗಿರೋ ಹಾಗೆ ನೋಡಿಕೊಂಡು ಒಂದು ಬಟ್ಟೆ ಕ್ಲಿಪ್ಪನ್ನ ಅಥವಾ ಬಟ್ಟೆ ಪಿನ್ನನ್ನು ಹಾಕ್ಕೋಬೇಕು. ಬಟ್ಟೆ ಪಿನ್ನನ್ನು ಹಾಕೊಂಡಾದ್ಮೇಲೆ ಮತ್ತೆ ಇಟ್ಕೊಂಡು ಮತ್ತೆ ಮಿಕ್ಕಿರೋ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನ ಅದೇ ರೀತಿ ನೆರಿಗೆಗಳನ್ನ ಇಟ್ಕೋಬೇಕು. ಸೆರಗು ಸೈಡು ನಾನು ಇಲ್ಲಿ 1.5 ಮೀಟರ್ ಅಷ್ಟು ಬಟ್ಟೆನ ಬಿಡ್ತಾ ಇದ್ದೀನಿ ಸೆರಗುಗೋಸ್ಕರ. ಫುಲ್ಲು ಈ ರೀತಿ ಫೋಲ್ಡ್ ಮಾಡಿ ನೆರಿಗೆಗಳನ್ನ ಇಟ್ಕೊಂಡಾದ್ಮೇಲೆ ನಾವು ಒಂದ್ಸರಿ ಸಮವಾಗಿ ಅದನ್ನು ಅರೇಂಜ್ ಮಾಡ್ಕೋಬೇಕು. ಹಿಂದೆ ಮುಂದೆ ಹೋಗಿದ್ರೆ ಅದನ್ನು ನಾವು ಫಸ್ಟು ಬಟ್ಟೆ ಕ್ಲಿಪ್ ಆಗಿರ್ತೀವಲ್ಲ ಅದನ್ನು ತೆಗೆದು ಎಕ್ಸ್ಟ್ರಾ ನಾವು ನೆರಿಗೆಗಳು ಇಡ್ತಿರ್ತೀವಲ್ಲ ಅದನ್ನು ಸಹ ಈ ರೀತಿ ಕೂರಿಸ್ಬಿಟ್ಟು ಆ ಬಟ್ಟೆ ಕ್ಲಿಪ್ಪನ್ನು ಮತ್ತೆ ಆ ನೆರಿಗೆಗಳಿಗೆ ಹಾಕ್ಕೋಬೇಕು. ಈ ರೀತಿ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡು ಎರಡೂ ಸೈಡು ನೆರಿಗೆಗಳು ಸಮವಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಅರೇಂಜ್ ಮಾಡ್ಕೋಬೇಕು. ಬೇಕು ಅಂದರೆ ನಾವು ಕೊನೆಯಲ್ಲೂ ಸಹ ಒಂದು ಬಟ್ಟೆ ಕ್ಲಿಪ್ಪು ಅಥವಾ ಪಿನ್ನನ್ನು ಹಾಕ್ಕೊಂಡ್ರೆ ಅದು ಕದಲದೇ ಇರೋ ಹಾಗೆ ಇರುತ್ತೆ. ಈಗ ಸೆರಗು ಸೈಡು ನಾವು ಬಟ್ಟೆ ಬಿಟ್ಟಿರ್ತೀವಲ್ಲ ಅದನ್ನು ಸಹ ನಾವು ಸೆರಗಿಗೆ ಯಾವ ರೀತಿ ನೆರಿಗೆಗಳನ್ನ ಇರ್ತೀವೋ ಆ ರೀತಿ ನೆರಿಗೆಗಳನ್ನ ಇಟ್ಟು ಈ ಕೊನೆಯಲ್ಲಿ ಒಂದು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಹಾಕ್ಕೋಬೇಕು. ನಾವು ದೇವ್ರಿಗೆ ಉಡಿಸ್ಬೇಕಾದ್ರೆ ಆ ಬಟ್ಟೆ ಕ್ಲಿಪ್ಪು ಮತ್ತು ಪಿನ್ನನ್ನು ತೆಗೆದುಬಿಡ್ಬೋದು. ಈಗ ನಾವು ಹಾಕೋದ್ರಿಂದ ನಾವು ಉಡಿಸ್ಬೇಕಾದ್ರೆ ಈಸಿ ಆಗುತ್ತೆ. ಮತ್ತು ಮಧ್ಯದಲ್ಲಿ ಇನ್ನೂ ಸ್ವಲ್ಪ ನಾವು ಸೆರಗಿಗೆ ಅಂತ ಬಟ್ಟೆ ಬಿಟ್ಟಿದ್ನಲ್ಲ ಅದನ್ನು ಸಹ ಈ ರೀತಿ ನಾವು ಎಷ್ಟು ನೆರಿಗೆಗಳನ್ನ ಹಿಡ್ದಿರ್ತೀವೋ ಅಷ್ಟು ನೆರಿಗೆಗಳನ್ನ ಹಿಡಿದು ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಬಟ್ಟೆ ಪಿನ್ನನ್ನು ಹಾಕೋತಾ ಇದ್ದೀನಿ. ಈ ರೀತಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡೋದ್ರಿಂದ ನಾವು ಉಡಿಸ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಈಗ ನೋಡಿ, ಸೀರೆ ಫುಲ್ಲು ನಾನು ನೆರಿಗೆಗಳನ್ನ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆ ಇತ್ತು, ಆ ಬಟ್ಟೆಗಳನ್ನ ಈ ರೀತಿ ನೆರಿಗೆಗಳನ್ನ ಹಿಡಿದು ಮತ್ತೆ ನಾನು ಅದಕ್ಕೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ. ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಸೈಡ್ಗೆ ಇಟ್ಕೊಂಡು ನಾನು ಇಲ್ಲಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಮೇಲೆ ಒಂದು ಬಿಳಿ ಪಂಚೆ ಅಥವಾ ಒಂದು ಬಿಳಿ ಕ್ಲಾತನ್ನು ಹಾಕ್ಕೊಂಡು ಅದ್ರ ಮೇಲೆ ಪ್ಲೇಟಲ್ಲಿ ಅಕ್ಕಿ ಇಟ್ಕೊಂಡು ನಾವಿಲ್ಲಿ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಬಿಂದಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬಿಂದಿಗೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದೇ ಬಿಂದಿಗೆ ಬಳಸ್ತಾ ಇದ್ದೀನಿ. ಈ ರೀತಿ ಒಂದು ಬಿಂದಿಗೆ ಇದ್ರೆ ಸಾಕು, ನಾವು ಆರಾಮಾಗಿ ಸೀರೆನ ಉಡಿಸ್ಕೋಬೋದು. 2-3 ಬಿಂದಿಗೆ ಏನು ಬೇಕಾಗಲ್ಲ. ಸ್ಟ್ಯಾಂಡು ಸ್ವಲ್ಪ ಹೈಟ್ ಆಗಿದ್ದರೆ ನಾವು ಒಂದೇ ಬಿಂದಿಗೆನಲ್ಲೇ ಲಕ್ಷ್ಮಿನ ಕೂರಿಸ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕದು ಕೋಲ್ ತೊಗೊಂಡಿದ್ದೀನಿ. ಕೋಲ್ ತೊಗೊಂಡು ಅದನ್ನು ಸಹ ಬಿಂದಿಗೆಗೆ ಈ ರೀತಿ ಕಟ್ಕೊಂಡಿದ್ದೀನಿ. ಕಟ್ಕೊಂಡಿದ್ದಾದಮೇಲೆ ನಾವು ಸೀರೆನ ಈ ರೀತಿ ನಾವು ಕಟ್ಟಿದ್ದೀವಲ್ಲ ಬಿಂದಿಗೆಗೆ, ಅದನ್ನು ಈ ರೀತಿ ಸ್ವಲ್ಪ ನಾವು ನೆರಿಗೆಗಳನ್ನ ತಿರುಗಿಸ್ಕೊತಾ ಹೋಗಬೇಕು. ಮೇಲೆ ನಾವು ಬಟ್ಟೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ ಹಾಕಿದರೆ ಅದನ್ನು ತೆಗೆದಿದ್ದಾದಮೇಲೆ ಈ ರೀತಿ ನಾವು ದಾರದಿಂದ ಕಟ್ಟಿರ್ತೀವಲ್ಲ ಫುಲ್ಲು ನೆರಿಗೆಗಳು ಸುತ್ತು ಬರೋ ಹಾಗೆ ಬಿಂದಿಗೆಗೆ ಈ ರೀತಿ ಜರುಗಿಸ್ಕೊಂಡು ಅದನ್ನು ನೆರಿಗೆಗಳನ್ನ ಸುತ್ತು ಮಾಡ್ಕೋಬೇಕು. ಸ್ವಲ್ಪ ದಾರದಿಂದ ಟೈಟಾಗಿ ಕಟ್ಟಿರಿದ್ರೆ ಅದು ನೀಟಾಗಿರುತ್ತೆ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಸೊ ಓಪನ್ ಆಗದೆ ಇರೋ ಹಾಗೆ ಕಟ್ಕೊಂಡು ನೆರಿಗೆಗಳನ್ನ ಸುತ್ತು ಜರುಗಿಸ್ಕೊಂಡು ಈ ರೀತಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ಕೋಲ್ ಕಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಈ ರೀತಿ ಸೆರಗನ್ನ ಹಿಂದೆಯಿಂದ ತೊಗೊಂಬಂದು ಫಸ್ಟು ಮುಂದೆಗೆ ಹಾಕ್ಕೊಂಡು ಈ ರೀತಿ ಅದನ್ನು ವಿ ಶೇಪ್ ಬರೋ ಹಾಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಸೆರಗನ್ನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ನಾನು ಇಲ್ಲಿ ಡಾಬ್ ಹಾಕ್ಕೋತಾ ಇದ್ದೀನಿ. ಸೊ ಡಾಬ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಾಬ್ ಹಾಕ್ಕೊಂಡಾದ್ಮೇಲೆ ನಾವು ಬೇಕು ಅಂದರೆ ಇದಕ್ಕೆ ನಾವು ಆಭರಣಗಳು ಏನು ಬೇಕಾದರೂ ಹಾಕ್ಬೋದು. ನೆಕ್ಲೆಸ್ಸು, ಲಾಂಗ್ ಚೈನು, ದೇವ್ರಿಗೆ ಅಂತ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಾವು ಇಲ್ಲಿ ಹೂವು ಹಾಕ್ಕೊಂಡ್ರೆ ಲಕ್ಷ್ಮಿಗೆ ಸೀರೆ ಉಡಿಸಿದ್ದಾಗಿದೆ. ಈ ರೀತಿ ನಾವು ಸುಲಭವಾಗಿ ಒಂದೇ ಬಿಂದಿಗೆ ಉಪಯೋಗಿಸಿ ಲಕ್ಷ್ಮಿಗೆ ಸೀರೆನ ಉಡಿಸ್ಕೋಬೋದು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.